ನಮಸ್ತೆ ಎಲ್ಲರಿಗೂ. ನಾನು ಬೆಣ್ಣೆಯಿಂದ ರವೆ ಯಾವ ರೀತಿ ತುಪ್ಪವನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಏಲಕ್ಕಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ, 1/4 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, 1/4 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ, ವಿಳೆದೆಲೆ ತೊಗೊಂಡಿದ್ದೀನಿ 2. ನಾನು ದಪ್ಪ ತಳದ ಬಾಣಲಿ ತೊಗೊಂಡು ಬೆಣ್ಣೆನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಅದು ನಿಧಾನಕ್ಕೆ ಕರ್ಕೊಂಡ್ಲಿ. ಈಗ ನಾನು ಸಣ್ಣ ಬಾಣಲಿಯಲ್ಲಿ ನಾನು ಮೆಂತ್ಯ ಕಾಳನ್ನ ಹುರ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ನೋಡಿ ಹುರ್ಕೊಂಡಾಯ್ತು. ಈಗ ನೋಡಿ ಬೆಣ್ಣೆ ಎಲ್ಲ ಕರಗಿದೆ. ಈಗ ಚೆನ್ನಾಗಿ ಕಾಯ್ತಾ ಇದೆ. ಇದು ನಾನು ಕಲ್ಲಲ್ಲಿ ಮೆಂತ್ಯ ಕಾಳನ್ನ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ನೈಸಕ್ಕೆ ಪುಡಿ ಮಾಡ್ಕೋಬೇಕು ಇದನ್ನ. ನೋಡಿ ಇದಾಯ್ತು. ಈಗ ನಾನು ಏಲಕ್ಕಿನೂ ಸಹ ಸಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಅವಾಗೆ ಪುಡಿ ಮಾಡಾಕಿದ್ರೆ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತ, ಅದಕ್ಕೆ ನಾನು ಫ್ರೆಶ್ ಆಗಿ ಪುಡಿ ಮಾಡಾಕ್ಕೊತಾ ಇದ್ದೀನಿ. ನೋಡಿ ಇದಾಯ್ತು. ಈಗ ನೋಡಿ ಬೆಣ್ಣೆ ಚೆನ್ನಾಗಿ ಮಳ್ತಾ ಇದೆ. ಈಗ ತುಪ್ಪ ಆಗ ಸ್ಟೇಜಿಗೆ ಬಂದಿದೆ. ಈಗ ಇದಕ್ಕೆ ನಾನೀಗ ಕಲ್ಲುಪ್ಪನ್ನ ಸೇರಿಸ್ಕೊತಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ತುಪ್ಪ ರವೆ ಆಗಿ ಬರುತ್ತೆ ಅಂತ. ಹಾಗೆ ನಾನು 3 ಬೆಳ್ಳುಳ್ಳಿನೂ ಸಹ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. 1/2 ಸ್ಪೂನ್ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹಾಕ್ಕೊತಾ ಇದ್ದೀನಿ ನಾನು. ಈಗ ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿನೂ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ವಿಳೆದೆಲೆನ ನಾನು 2 ತೊಗೊಂಡಿದ್ದೀನಿ. ಅದನ್ನು ಸಹ ನಾನು 3 ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ವಿಳೆದೆಲೆನ ಹಾಕುವಾಗ ಒಂದು ಸ್ವಲ್ಪ ದೂರನೇ ನಿಂತ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತದು. ಈಗ ನೋಡಿ ಇದು ಆಗಿದೆ. ಇದು ಒಂದು ಸ್ವಲ್ಪ ಆರಿದ ಮೇಲೆ ನಾನು ಶೋಧಿಸ್ಕೊತೀನಿ. ನೋಡಿ ಈಗ ತಣ್ಣಗಾಗಿದೆ. ಇದನ್ನು ನಾನು ಒಂದು ಜಾಲರಿ ಮುಖಾಂತರ ನಾನು ಇದನ್ನು ಶೋಧಿಸ್ಕೊತೀನಿ. ಬಿಸಿ ಇರುತ್ತೆ, ನಿಧಾನಕ್ಕೆ ಶೋಧಿಸ್ಕೊಳ್ಳಿ. ನೋಡಿ ಅರ್ಧ kg ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ. ತುಂಬಾ ಬಿಸಿ ಇದೆ. ನಾನು ನಾಳೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಇದು ನೆಕ್ಸ್ಟ್ ಡೇ. ನೋಡಿ ಎಷ್ಟು ತರಿಯಾಗಿ ರವೆಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.